ಶಿವಮೊಗ್ಗದ ಆ ಭಯಾನಕ ರಾತ್ರಿ. ಶಿವಮೊಗ್ಗ ತುಂಗಾ ನದಿಯ ದಡದಲ್ಲಿ ನೆಲೆಸಿರುವ ಒಂದು ಶಾಂತ ಪಟ್ಟಣ. ಹಸಿರಿನಿಂದ ಕೂಡಿದ ಬೆಟ್ಟಗಳು ಮತ್ತು ಜಲಪಾತಗಳಿಗೆ ಹೆಸರುವಾಸಿಯಾದ ಈ ಊರು ತನ್ನ ಮಡಿಲಲ್ಲಿ ಅನೇಕ ರಹಸ್ಯಗಳನ್ನು ಹುದುಗಿಸಿಕೊಂಡಿದೆ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿರುವ ಕತೆಗಳು, ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿರುವ ಭಯಾನಕ ದಂತಕಥೆಗಳು ಇಲ್ಲಿವೆ. ಈ ಕತೆಗಳನ್ನು ಆಧರಿಸಿ ಶಿವಮೊಗ್ಗದಲ್ಲಿ ನಡೆದ ಒಂದು ಭಯಾನಕ ರಾತ್ರಿಯ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡಲು ಪ್ರಯತ್ನಿಸುತ್ತೇನೆ. ಈ ಕಥೆಯು ಈ ಪ್ರದೇಶದ ಬಗ್ಗೆ ನಡೆಸಿದ ಕೆಲವು ಅಧ್ಯಯನಗಳು ಮತ್ತು ಲಭ್ಯವಿರುವ ಮಾಹಿತಿಗಳ ಆಧಾರದ ಮೇಲೆ ರಚಿಸಲಾಗಿದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಶಿವಮೊಗ್ಗದ ವಿದ್ಯಾನಗರದ ಹಳೆ ರೈಲ್ವೆ ನಿಲ್ದಾಣದ ಬಳಿ ಒಂದು ಭೀಕರ ಘಟನೆ ನಡೆದಿತ್ತು. ಸುಂದರಿ ಎಂಬ ಯುವತಿಯೊಬ್ಬಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಳು. ಮದುವೆಯಾಗಿ ಮಗುವಿದ್ದ ಆಕೆ ಗಂಡನ ಕುಡಿತದ ಚಟದಿಂದ ಬೇಸತ್ತಿದ್ದಳು. ಒಂದು ದಿನ ನೀಲಿ ಬಣ್ಣದ ಸ್ಕೂಟಿಯಲ್ಲಿ ಮನೆಯಿಂದ ಹೊರಟವಳು ಮತ್ತೆ ಹಿಂತಿರುಗಲೇ ಇಲ್ಲ. ಆಕೆಯ ಸ್ಕೂಟರ್ ಮಾತ್ರ ಕೆಲ ದಿನಗಳ ನಂತರ ಪತ್ತೆಯಾಯಿತು. ನಂತರ 11 ದಿನಗಳ ಬಳಿಕ ಆಕೆಯ ದೇಹವು ಕೊಳೆತ ಸ್ಥಿತಿಯಲ್ಲಿ ಓಮಿನಿ ವ್ಯಾನ್ನಲ್ಲಿ ಪತ್ತೆಯಾಗಿತ್ತು. ಈ ಪ್ರಕರಣವು ಅನೇಕ ದಿನಗಳ ಕಾಲ ಶಿವಮೊಗ್ಗದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿತ್ತು. ಪೊಲೀಸರು ತನಿಖೆ ನಡೆಸಿದರೂ ಆಕೆಯ ಸಾವಿನ ರಹಸ್ಯ ಮಾತ್ರ ಭೇದಿಸಲಾಗಲಿಲ್ಲ. ಆ ನೀಲಿ ಸ್ಕೂಟಿಯ ಸುಂದರಿಯನ್ನು ಯಾರು ಅಪಹರಿಸಿದರು, ಏಕೆ ಕೊಲೆ ಮಾಡಿದರು ಎಂಬ ಪ್ರಶ್ನೆಗಳು ಇಂದಿಗೂ ಉತ್ತರ ಸಿಗದ ಕಗ್ಗಂಟಾಗಿಯೇ ಉಳಿದಿವೆ. ಈ ಘಟನೆಯು ಆ ಪ್ರದೇಶದ ಜನರಲ್ಲಿ ಒಂದು ಬಗೆಯ ಆತಂಕವನ್ನು ಹುಟ್ಟುಹಾಕಿತ್ತು. ಹಳೆ ರೈಲ್ವೆ ನಿಲ್ದಾಣದ ಕಡೆ ಸಂಜೆ ಹೊತ್ತಿಗೆ ಹೋಗಲು ಜನರು ಹೆದರುತ್ತಿದ್ದರು. ಇದೇ ಸಮಯದಲ್ಲಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಪ್ರತ್ಯಂಗಿರಾ ದೇವಿ ದೇವಸ್ಥಾನವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಈ ದೇವಾಲಯವು ಮಾಟ, ಮಂತ್ರ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿನ ವಿಶೇಷ ಆಚರಣೆಯೆಂದರೆ ಒಣಮೆಣಸಿನಕಾಯಿಯನ್ನು ರುಬ್ಬಿ ದೇವಿಗೆ ಅರ್ಪಿಸುವುದು. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಇಲ್ಲಿ ವಿಶೇಷ ಹೋಮ ನಡೆಯುತ್ತದೆ. ಈ ಹೋಮದಲ್ಲಿ ಒಣಮೆಣಸಿನಕಾಯಿಯನ್ನು ಸುಟ್ಟರೂ ಅದರ ವಾಸನೆ ಅಥವಾ ಹೊಗೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ಮೂರ್ತಿಯನ್ನು ಯಾರೂ ಕೆತ್ತಿಲ್ಲ, ಅದು ಸ್ವಯಂಭೂ ಎಂದು ಭಕ್ತರು ನಂಬುತ್ತಾರೆ. ಇಂತಹ ಶಕ್ತಿಶಾಲಿ ದೇವಿಯ ಸನ್ನಿಧಿಯಿದ್ದರೂ ಶಿವಮೊಗ್ಗದಲ್ಲಿ ಭಯಾನಕ ಘಟನೆಗಳು ನಡೆಯುತ್ತಿರುವುದು ವಿಚಿತ್ರವೆನಿಸುತ್ತದೆ. ಬಹುಶಃ ಬೆಳಕಿರುವಲ್ಲಿ ಕತ್ತಲೆಯೂ ಇದ್ದೇ ಇರುತ್ತದೆ ಎಂಬುದಕ್ಕೆ ಇದೊಂದು ನಿದರ್ಶನವಿರಬಹುದು. ನಾನು ವಾಸಿಸುತ್ತಿದ್ದ ಮನೆಯು ಶಿವಮೊಗ್ಗದ ಹೃದಯ ಭಾಗದಲ್ಲಿದ್ದರೂ ಅದು ಸ್ವಲ್ಪ ಹಳೆಯದಾಗಿತ್ತು. ನನ್ನ ಮನೆಯ ಪಕ್ಕದಲ್ಲೇ ಒಂದು ಚಿಕ್ಕದಾದ ಅಶ್ವತ್ಥ ಮರವಿದ್ದು ಅದರ ರೆಂಬೆಗಳು ನನ್ನ ಮನೆಯ ಗೋಡೆಗೆ ತಾಗುತ್ತಿದ್ದವು. ಪ್ರತಿದಿನ ರಾತ್ರಿ ಆ ಮರದಲ್ಲಿ ಗೂಗೆಗಳ ಭಯಾನಕ ಕೂಗು ಕೇಳಿಸುತ್ತಿತ್ತು. ಆ ಕೂಗು ನನ್ನ ಮನಸ್ಸಿನಲ್ಲಿ ಒಂದು ಬಗೆಯ ಅಶಾಂತಿಯನ್ನು ಉಂಟುಮಾಡುತ್ತಿತ್ತು. ಒಂದು ನಿರ್ದಿಷ್ಟ ರಾತ್ರಿ ನಾನು ನಿದ್ರಿಸುತ್ತಿದ್ದಾಗ ವಿಚಿತ್ರವಾದ ಶಬ್ದಗಳು ಕೇಳಿಬಂದವು. ಯಾರೋ ನನ್ನ ಮನೆಯ ಬಾಗಿಲನ್ನು ತಟ್ಟಿದಂತೆ ಭಾಸವಾಯಿತು. ನಾನು ಎದ್ದು ಬಾಗಿಲು ತೆರೆದು ನೋಡಿದೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಾನು ಸುಮ್ಮನೆ ಗಾಳಿಯನ್ನು ದೂಷಿಸಿ ಮರಳಿ ಮಲಗಿದೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಅದೇ ಶಬ್ದ ಕೇಳಿಸಿತು. ಈ ಬಾರಿ ಶಬ್ದವು ಜೋರಾಗಿತ್ತು ಮತ್ತು ಭಯಾನಕವಾಗಿತ್ತು.